ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಪ್ರಯಾಣ ಪಶ್ಚಿಮ ಘಟ್ಟದ ಹಸಿರು ಸಿರಿಯ ಕಡೆಗೆ. ಮೋಡಗಳ ನಡುವೆ ಮುಚ್ಚಿ ಹೋಗುವ ಶಿಖರಗಳು, ಕಣ್ಣು ಹಾಯಿಸಿದಷ್ಟು ಹಸಿರು ಹಾಸಿಗೆ, ಅದರ ನಡುವೆ ಕೇಳಿ ಬರುವ ವನ್ಯಜೀವಿಗಳ ಇಂಪಾದ ಕಲರವ. ಹೌದು, ಇಂದು ನಾವು ಪಶ್ಚಿಮ ಘಟ್ಟದ ರಾಣಿ ಎನಿಸಿಕೊಂಡಿರುವ ಕರ್ನಾಟಕದ ಸುಂದರ ತಾಣ ಕುದುರೆಮುಖದ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲಿದ್ದೇವೆ. ಬನ್ನಿ, ನಮ್ಮ ಜೊತೆಗೂಡಿ ಈ ನಿಸರ್ಗದ ಸೊಬಗನ್ನು ಸವಿಯೋಣ. ಪಶ್ಚಿಮ ಘಟ್ಟಗಳ ಹಸಿರು ಸೆರಗಿನಲ್ಲಿ ಮೋಡಗಳೊಂದಿಗೆ ಸರಸವಾಡುವ ಗಿರಿಶಿಖರವೇ ಈ ಕುದುರೆಮುಖ. ಪ್ರಕೃತಿ ಮಾತೆ ತನ್ನೆಲ್ಲ ಸೌಂದರ್ಯವನ್ನು ದಾರಿ ಹಿಡಿದು ನಿರ್ಮಿಸಿದ ಭವ್ಯ ತಾಣವಾಗಿದೆ. ಕರ್ನಾಟಕದ ಅತ್ಯಂತ ಸುಂದರ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾದ ಕುದುರೆಮುಖ ಜೀವ ವೈವಿಧ್ಯದ ಆಗಾರವಾಗಿದೆ. ಕುದುರೆಯ ಮುಖವನ್ನು ಹೋಲುವ ಇದರ ವಿಶಿಷ್ಟ ಆಕಾರ ಮತ್ತು ಕಣ್ಣು ಹಾಯಿಸಿದ ಕಡೆಯೆಲ್ಲ ಹರಡಿರುವ ಹಸಿರು ಹೊದಿಕೆ ಪ್ರತಿಯೊಬ್ಬ ಪ್ರಕೃತಿ ಪ್ರೇಮಿಯು ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಅದ್ಭುತ ಜಾಗ. ಗಿರಿವನಗಳ ನಡುವೆ ಹರಿಯುವ ಜಲಪಾತಗಳು ಮತ್ತು ಮಂಜಿನ ಮುಸುಕಿನ ನಡುವೆ ಮರೆಮಾಚುವ ಬೆಟ್ಟದ ಸಾಲುಗಳು ಇಲ್ಲಿನ ವಿಶೇಷತೆ. ಹಸಿರು ಹುಲ್ಲುಗಾವಲುಗಳ ನಡುವೆ ಸಾಗುವ ಚಾರಣ. ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ಕೆಳಗೆ ಕಾಣುವ ಮೋಡಗಳ ಆಟವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಇದು ಕೇವಲ ಪ್ರೇಕ್ಷಣೀಯ ಸ್ಥಳವಲ್ಲ, ಅಪರೂಪದ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿರುವ ಶೋಲ ಅರಣ್ಯದ ಒಂದು ಭಾಗವೂ ಹೌದು. ಹನುಮನಗುಂಡಿ ಮತ್ತು ಕದಂಬಿ ಜಲಪಾತಗಳಂತಹ ನೈಸರ್ಗಿಕ ಕಾರಂಜಿಗಳು ಇಲ್ಲಿನ ಸೌಂದರ್ಯಕ್ಕೆ ಮತ್ತಷ್ಟು ಕಳೆ ನೀಡುತ್ತದೆ. ಈ ಗಿರಿಶಿಖರದ ಇತಿಹಾಸವು ಅದರ ಹೆಸರಿನಲ್ಲೇ ಅಡಗಿದೆ. ಸಮುದ್ರ ಮಟ್ಟದಿಂದ 1894 ಮೀಟರ್ ಎತ್ತರದಲ್ಲಿರುವ ಈ ಶಿಖರವು ಒಂದು ನಿರ್ದಿಷ್ಟ ದಿಕ್ಕಿನಿಂದ ನೋಡಿದಾಗ ಓಡುತ್ತಿರುವ ಕುದುರೆಯ ಮುಖದಂತೆ ಕಾಣುವುದರಿಂದ ಇದಕ್ಕೆ ಕುದುರೆಯ ಮುಖ ಎಂಬ ಹೆಸರು ಬಂದಿದೆ. ಸ್ಥಳೀಯವಾಗಿ ಇದನ್ನು ಸಂಸೆ ಪರ್ವತ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಇದು ಸಂಸೆ ಎಂಬ ಪುಟ್ಟ ಹಳ್ಳಿಯ ಸಮೀಪದಲ್ಲಿದೆ. ಶತಮಾನಗಳಿಂದಲೂ ಈ ಬೆಟ್ಟಗಳು ಸಹ್ಯಾದ್ರಿಯ ಮಡಿಲಲ್ಲಿ ಮೌನವಾಗಿ ಬೆಳೆದು ಬಂದಿದೆ. ಇಲ್ಲಿನ ಶೋಲ ಅರಣ್ಯಗಳು ಲಕ್ಷಾಂತರ ವರ್ಷಗಳ ನೈಸರ್ಗಿಕ ವಿಕಾಸದ ಪರಿಣಾಮ. ಬ್ರಿಟಿಷರ ಕಾಲದಿಂದಲೂ ಈ ಪ್ರದೇಶದ ಸೌಂದರ್ಯಕ್ಕೆ ಮಾರುಹೋಗಿ ಇದನ್ನು ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಗುರುತಿಸಲಾಗಿದೆ. ಇಂದು ಇದು ಯುನೆಸ್ಕೋ ಎಂಬ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು, ಮುಂದಿನ ಪೀಳಿಗೆಗೆ ಪ್ರಕೃತಿಯ ಕೊಡುಗೆಯಾಗಿ ಉಳಿದಿದೆ. ಕುದುರೆಮುಖದ ಸೌಂದರ್ಯವನ್ನು ಕಾಣುತ್ತಾ ಸಾಗುವಾಗ ಒಂದು ಪಾಲು ಬಿದ್ದ ನಗರ ನಮ್ಮ ಕಣ್ಣಿಗೆ ಕಾಣುತ್ತದೆ. ಇದರ ಇತಿಹಾಸ ನೋಡುವುದಾದರೆ, ಹಿಂದೆ ಇಲ್ಲಿನ ಭೂಗರ್ಭದಲ್ಲಿ ಅಡಗಿರುವ ಉನ್ನತ ಗುಣಮಟ್ಟದ ಕಬ್ಬಿಣದ ಅದುರನ್ನು ಸಂಸ್ಕರಿಸುತ್ತಾ ಇದ್ದರು. ಈ ಸುದ್ದಿ ಎಲ್ಲೆಡೆ ಹರಡಿದಾಗ ಇರಾನ್ ಮತ್ತು ಸೌದಿ ಅರೇಬಿಯಾದಂತಹ ದೇಶಗಳಿಂದ ಭಾರೀ ಬೇಡಿಕೆ ಬಂದಿತು. ಈ ಜಾಗತಿಕ ಒತ್ತಡದ ಫಲವಾಗಿ 1976ರಲ್ಲಿ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಅಧಿಕೃತವಾಗಿ ತನ್ನ ಕಾರ್ಯಾಚರಣೆ ಆರಂಭಿಸಿತು. ಇದು ಭಾರತದ ಆರ್ಥಿಕ ಭೂಪಟದಲ್ಲಿ ಮಲೆನಾಡನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿತು. ಗಣಿಗಾರಿಕೆಯ ಜೊತೆಗೆ ಅಲ್ಲಿ ಒಂದು ಅದ್ಭುತ ಲೋಕವೇ ಸೃಷ್ಟಿಯಾಯಿತು. ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಧುನಿಕ ಆಸ್ಪತ್ರೆಗಳು ಮತ್ತು ಗುಣಮಟ್ಟದ ಶಿಕ್ಷಣ ನೀಡುವ ಶಾಲೆಗಳೊಂದಿಗೆ ಕುದುರೆಮುಖ ಮಹಾನಗರವಾಗಿ ಬೆಳೆಯಿತು. ಅಂದು ಈ ಅಭಿವೃದ್ಧಿ ಮುಂದುವರೆದಿದ್ದರೆ ಕುದುರೆಮುಖ ಇಂದು ಹಸಿರು ಕಾಡಿನ ನಡುವಿನ ಒಂದು ಸುಂದರ ಮಹಾನಗರವಾಗಿ ಬೆಳೆಯಿತು. ಆದರೆ ಈ ಪ್ರಗತಿಯ ಹಾದಿಯಲ್ಲಿ ಪ್ರಕೃತಿಯ ಬಲಿ ನೀಡಲಾಗುತ್ತಿತ್ತು. ಗಣಿಗಾರಿಕೆಯಿಂದ ಬೆಟ್ಟಗಳು ಬೋಲಾಗುತ್ತಿದ್ದರೆ ತುಂಗಭದ್ರಾ ನದಿಗಳು ಮಲಿನಗೊಳ್ಳುತ್ತಿದ್ದವು. ಇಡೀ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯವೇ ಅಳಿದು ಹೋಗುವ ಅಪಾಯ ಎದುರಾದಾಗ ಪರಿಸರ ಸಂರಕ್ಷಣೆಗಾಗಿ ದೊಡ್ಡ ಮಟ್ಟದ ಹೋರಾಟಗಳು ನಡೆದವು.
ಪರಿಣಾಮವಾಗಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ನ್ಯಾಯಾಲಯದ ಆದೇಶದಂತೆ 2005ರಲ್ಲಿ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಯಿತು. ಅಬ್ಬರಿಸುತ್ತಿದ್ದ ಯಂತ್ರಗಳು ಇಂದು ಮೌನವಾದವು. ಶಾಲೆ ಆಸ್ಪತ್ರೆಗಳ ಗಂಟೆ ಸದ್ದು ಇಂದು ನಿಂತಿತು. ಇಂದು ಕುದುರೆಮುಖದ ಆ ನಗರಿ ಕೇವಲ ಭೂತನಗರಿಯಂತೆ ಕಂಗೊಳಿಸುತ್ತಿರಬಹುದು, ಆದರೆ ಅಲ್ಲಿ ಅಳಿದು ಹೋಗುತ್ತಿದ್ದ ವನ್ಯಜೀವಿಗಳ ಸಂಕುಲ ಮತ್ತೆ ಚಿಗುರಿದೆ. ಆಸ್ಪತ್ರೆ, ಶಾಲೆಗಳ ಕಟ್ಟಡಗಳು ಪಾಳು ಬಿದ್ದಿರಬಹುದು, ಆದರೆ ಪ್ರಕೃತಿ ಮತ್ತೆ ತನ್ನ ಹಸಿರು ಹೊದಿಕೆಯನ್ನು ಮತ್ತೆ ಹೊತ್ತು ಮುಗುಳ್ನಗುತ್ತಿದ್ದಾಳೆ. ವನ್ಯಜೀವಿಗಳ ಪಾಲಿಗೆ ಕುದುರೆಮುಖ ಒಂದು ಸುರಕ್ಷಿತ ತಾಣವಾಗಿ ಪ್ರಕೃತಿಯ ವಿಜಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಕುದುರೆಮುಖದ ದಟ್ಟ ಹಸಿರು ಮತ್ತು ಮಂಜಿನ ಸೌಂದರ್ಯವನ್ನು ಸವಿಯಲು ಹೋದವರ ಗಮನ ಈಗ ಒಬ್ಬ ವ್ಯಕ್ತಿಯತ್ತ ಸೆಳೆಯುತ್ತದೆ. ಅವರು ಮತ್ಯಾರೂ ಅಲ್ಲ, ಅರಣ್ಯದ ನಡುವೆ ಪುಟ್ಟ ಗ್ಯಾರೇಜ್ ನಡೆಸುತ್ತಿರುವ ಮೆಕ್ಯಾನಿಕ್ ರೂಬನ್. ಇವರು ಮೂಲತಃ ಮುಂಬೈನ ಕೆಜಿಎಫ್ನವರಾಗಿದ್ದು 1979ರಲ್ಲಿ ಕುದುರೆಮುಖಕ್ಕೆ ಬಂದು ನೆಲೆಸಿದ ಇವರು ಇಲ್ಲೇ ಮೆಕ್ಯಾನಿಕ್ ಉದ್ಯಮವನ್ನು ನಡೆಸುತ್ತಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಪ್ರಕೃತಿಯ ಮಡಿಲಲ್ಲಿ ಪ್ರಾಣಿಗಳನ್ನು ತಮ್ಮ ಒಡಹುಟ್ಟಿದವರಂತೆ ಪ್ರೀತಿಸುತ್ತಾ ಬಂದಿದ್ದಾರೆ. ತಾನು ಸಸ್ಯಾಹಾರಿಯಾಗಿದ್ದರೂ ತಾನು ಕಷ್ಟಪಟ್ಟು ದುಡಿದ ಹಣದಲ್ಲಿ ದಿನಲೂ ಪ್ರಾಣಿಗಳಿಗೆ ಮಾಂಸ ಮತ್ತು ಮೀನನ್ನು ತಂದು ಅದನ್ನು ಸ್ವಚ್ಛಗೊಳಿಸಿ ಪ್ರೀತಿಯಿಂದ ಬಡಿಸುತ್ತಿದ್ದಾರೆ. ಇವರು ನಾಯಿ ಬೆಕ್ಕುಗಳ ಜೊತೆಗೆ ಚಿನ್ನುಕುಟ್ಟಿ ಎಂಬ ಕಾಡು ಹಂದಿಯನ್ನು ಮಗನಂತೆ ಸಲಹಿದ್ದ ರೀತಿ ನಿಜಕ್ಕೂ ಅದ್ಭುತ. ಮನುಷ್ಯರನ್ನು ಕಂಡರೆ ದೂರ ಸರಿಯುವ ಕಾಡು ಪ್ರಾಣಿ ರೂಬನ್ ಅವರ ಒಂದು ಕರೆಗೆ ಅಡವಿನ ಒಳಗಿನಿಂದ ಓಡಿ ಓಡಿ ಬರುತ್ತಿತ್ತು. ಆದರೆ 11 ವರ್ಷಗಳ ಆ ಸುಂದರ ಅನುಬಂಧ ಇಂದು ಕಣ್ಮೆರೆಯಾಗಿದೆ. ತನ್ನ ಪ್ರೀತಿಯ ಒಡನಾಡಿ ದೂರಾದ ನೋವು ರೂಬನ್ ಅವರ ಕಣ್ಣಂಚಿನ ಹನಿಯಲ್ಲಿ ಎದ್ದು ಕಾಣುತ್ತಿದೆ. ಭಾಷೆಯಿಲ್ಲದ ಜೀವಿಗಳೊಂದಿಗೆ ಅವರು ಬೆಸೆದುಕೊಂಡಿದ್ದ ಈ ಅತೀವ ಪ್ರೀತಿ ಮನುಷ್ಯತ್ವಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಫಲಾಪೇಕ್ಷೆ ಇಲ್ಲದ ಪ್ರೀತಿ ಎಂದರೆ ಏನು ಎಂಬುದಕ್ಕೆ ರೂಬನ್ ಅವರ ಬದುಕೆ ಒಂದು ಜೀವಂತ ಉದಾಹರಣೆ. ನೀವು ಎಂದಾದರೂ ಕುದುರೆಮುಖದ ಕಡೆಗೆ ಪ್ರಯಾಣ ಬೆಳೆಸಿದರೆ ಈ ಅಪರೂಪದ ವ್ಯಕ್ತಿಯನ್ನೊಮ್ಮೆ ಭೇಟಿ ಮಾಡಿ. ಅವರ ಮಾತುಗಳಲ್ಲಿರುವ ಮುಗ್ಧತೆ ಮತ್ತು ಪ್ರಾಣಿಗಳ ಮೇಲಿರುವ ಆಳವಾದ ಒಲವು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ನೆನಪಾಗಿ ಉಳಿಯುವುದು ಮಾತ್ರ ಖಂಡಿತ. ಇಂತಹ 10 ಹಲವು ಕುತೂಹಲಕಾರಿ ವಿಚಾರಗಳೊಂದಿಗೆ ಕುದುರೆಮುಖವು ಇಂದಿಗೂ ಪ್ರತಿಯೊಬ್ಬ ಪ್ರವಾಸಿಗನ ಮನಸ್ಸಿನಲ್ಲಿ ಅಚ್ಚಳಿಯದೆ ನೆನಪಾಗಿ ಉಳಿಯುತ್ತದೆ. ಒಮ್ಮೆಯಾದರೂ ನೀವು ಇಲ್ಲಿಗೆ ಆಗಮಿಸಿ ಈ ಹಸಿರು ಸ್ವರ್ಗದ ಪಿಸು ಮಾತನ್ನು ಆಲಿಸಿ ಇಲ್ಲಿನ ಸ್ವರ್ಗದ ಔತಣವನ್ನು ಅನುಭವಿಸಿ. ನಿಸರ್ಗದ ಮಡಿಲಿನಲ್ಲಿ ಇರುವ ಇಂತಹ ಇನ್ನಷ್ಟು ಅದ್ಭುತ ತಾಣಗಳ ಮಾಹಿತಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.